ಉರವಣಿಸಿದಳ ತುಂಗಭದ್ರಾವರ ನದಿಯನ್ನುತ್ತರಿಸಿ ಪಂಪಾಸರದ ತಡಿಯಲಿ ಬೆಟ್ಟನ ವಿರೂಪಾಕ್ಷ ಸೀಮೆಯಲೇ ಗಿರಿಚರರವನ ಚರರವಿಂಕವನೊರಸಿ ಕಿಷ್ಕಿಂಧಾದ್ರಿಯಲಿ ಸಂಚರಿಸಿ ಬಿಟ್ಟುದು ಕಟಕ ಬಹುವಿಧ ವಾದ್ಯರ ಭಸದಲೇ ಕೇಳಿದನು ಕಿಷ್ಕಿಂಧ ಗಿರಿಯ ವಿಶಾಲ ಶೃಂಗವನೇರಿ ಘನ ನಿಸ್ಸಾಳ ಮೊಳಗಿದರೊಡನೆ ಮೊಳಗಿತು ಗಿರಿಗುಹಾನಿಕರ ಆಳಿದೆತ್ತಣದೆನುತ ಕಪಿವರ ಜಾಲ ನೆರೆದುದು ಮುರಿದು ತರು ಶಾಖಾಳಿಗಳ ಕೈದುಗಳ ಕೈಯಲ್ಲಿ ತರುಬಿದರು ಬಲವಾ ಕವಿದುದೇ ಚತುರಂಗ ಬಲ ಸಂತವಿಸಿ ಲಗ್ಗೆಯ ಮಾಡಿ ವಾನರ ನಿವಹದಲ್ಲಿ ಕರೆದು ದುಶರಾಳಿಯ ಸುಭಟ ಮೇಘಚಯ ತಿವಿದರಂಬಿನ ಸೋನೆಗಳು ಕದೆ ಸವಡಿ ಮರದಲ್ಲಿ ಸದೆದು ಹೊಕ್ಕುದು ರವಿಸುತನ ಸಂತತ ಸುಷೇಣನ ವೀರವೃಷಸೇನಾ ದೊರೆಗೆ ದೊರೆಯಿದಿರಾಗಿ ಕಾದಿತು ತೆರಳದಿದು ದಿನವೇಳು ಪರ್ಯಂತರ ವಿಘಾತಿಯೊಳೊದಗೆ ಮೆಚ್ಚಿದರು ಭಯವಾನರರು ಅರಸನೇನಾರನೆ ಯುಧಿಷ್ಠಿರ ನರಪತಿಯ ಕಥವೇಳೆ ಕೊಟ್ಟರು ಪರಮ ವಸ್ತು ಪ್ರಚಯವನು ಮಾದ್ರಿ ಕುಮಾರಂಗೆ ತೆರಳು ತಲ್ಲಿಂಬಳಿಕ ತೆಂಕಡ ನರಪತಿಗಳಾನು ಅರೆಸೇನೆಯ ಖುರಪುಟಕ್ಕೆ ನುಗ್ಗಾಗಿ ತೆತ್ತರು ಸಕಲ ವಸ್ತುಗಳ ಉರವಣಿಸಿ ಬಲ ನಡೆದು ನದಿಗಳ ನರಸಿ ಕಾವೇರಿಯಲ್ಲಿ ಬಿಟ್ಟುದು ಹರಿದುದಲ್ಲಿಂ ಧಾಳಿ ಘನ ಮಾಹಿಷ್ಮತೀಪುರಕ್ಕೆ. ತುಂಗಭದ್ರಾ ನದಿಯನ್ನು ದಾಟಿದ ಸಹದೇವನ ಸೈನ್ಯವು ಶ್ರೀ ವಿರೂಪಾಕ್ಷನ ಕ್ಷೇತ್ರದ ಸೀಮೆಯಲ್ಲಿ ಪಂಪಾ ಸರೋವರದ ದಡದಲ್ಲಿ ಬೀಡುಬಿಟ್ಟಿತು. ಗಿರಿಗಳಲ್ಲಿ ಕಾಡುಗಳಲ್ಲಿ ಇದ್ದವರನ್ನು ಗೆದ್ದು ಕಿಷ್ಕಿಂಧ ಪರ್ವತದ ಪ್ರದೇಶದಲ್ಲಿ ವಾದ್ಯಗಳು ಮೊಳಗುತ್ತಿರಲು ಬೀಡುಬಿಟ್ಟಿತು. ಸೈನ್ಯವು ಕಿಷ್ಕಿಂಧ ಪರ್ವತವನ್ನೇರಿ ನಿಸ್ಸಾಳಗಳನ್ನು ಮೊಳಗಿಸಲು ಆ ಶಬ್ದವು ಗಿರಿಯ ಗುಹೆಗಳಲ್ಲಿ ಪ್ರತಿಧ್ವನಿಸಿತು. ಯಾವ ಸೈನ್ಯವು ಬಂದಿತೋ ಎಂದು ಕಪಿಗಳು ಮರದ ಕೊಂಬೆಗಳನ್ನು ಮುರಿದು ಹಿಡಿದು ಸೈನ್ಯವನ್ನು ತಡೆದರು. ಸಹದೇವನ ಚತುರಂಗ ಬಲವು ಲಗ್ಗೆ ಹಾಕಿತು. ಸೈನ್ಯದ ಸುಭಟರೆಂಬ ಮೋಡಗಳು ವಾನರ ಸೈನ್ಯದ ಮೇಲೆ ಬಾಣಗಳ ಮಳೆಯನ್ನು ಕರೆದವು. ವಾನರರು ಹೆದರಲಿಲ್ಲ. ಸುಗ್ರೀವನ ಸಂತತಿಯಲ್ಲಿ ಹುಟ್ಟಿದ ಸುಷೇಣನೂ ವೃಷಸೇನನೂ ಮರದ ಕೊಂಬೆಗಳಿಂದ ಶತ್ರುಗಳನ್ನು ಸದೆಯುತ್ತಾ ಮುನ್ನುಗ್ಗಿದ್ದರು. ಸಹದೇವನೊಡನೆ ಸುಷೇಣನೂ ವೃಷಸೇನನೂ 7 ದಿನಗಳ ಕಾಲ ಯುದ್ಧ ಮಾಡಿದರೂ ಯಾರೂ ಗೆಲ್ಲಲಿಲ್ಲ. ವಾನರ ವೀರರಿಬ್ಬರೂ ರಾಜವೀರನಾದ ನೀನು ಯಾರು ಎಂದು ಕೇಳಲು ಸಹದೇವನು ಯುಧಿಷ್ಠಿರನ ರಾಜಸೂಯ ವೃತ್ತಾಂತವನ್ನು ಹೇಳಿದನು. ಅವರಿಬ್ಬರೂ ಸಹದೇವನಿಗೆ ಉತ್ಕೃಷ್ಟ ವಸ್ತುಗಳನ್ನು ಕೊಟ್ಟರು. ಸೈನ್ಯವು ಮುಂದುವರಿದು ನಡೆಯಲು ಅದರ ಖುರಪುಟಕ್ಕೆ ದಕ್ಷಿಣದ ರಾಜರು ಸೋತು ಉತ್ತಮವಾದ ವಸ್ತುಗಳನ್ನು ಒಪ್ಪಿಸಿದರು. ಸೈನ್ಯವು ನದೀ ತೀರಗಳನ್ನು ಹುಡುಕುತ್ತಾ ನಡೆದು ಕಾವೇರಿಯ ದಡದಲ್ಲಿ ಬೀಡು ಬಿಟ್ಟು ಮಾಹಿಷ್ಮತಿ ನಗರದ ಮೇಲೆ ದಾಳಿ ಇಟ್ಟಿತು.